ಒಬ್ಬರು ಬಡ್ರು ಚಂಡು ಮುರುಮುರ್ದ ಶ್ರೀಮಂತರ ಆದ ಸೊಳೆ ಮಕ್ಕಳು ಭಾಳ ಅದಾರ. ಬಾಯಿ ಮಾತ್ರ ಬೆಲ್ಲದೆ ಪರ ಉಪಕಾರ ಮಾಡಲಿಲ್ಲ ಹುಚ್ಚ ಮತ್ತು ಹದ ಆಗೋ ಮಟ್ಟನು ಕೈ ಮುಕ್ಕೊಂತ ಬರ್ತಾರ ಸೊಳೆ ಮಕ್ಕಳು. ಕೆಟ್ಟ ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಹಣವ ಬಾಳ ಗಳಿಸಿದಿ ಹೆಚ್ಚೆ ಸಾವುತನ ತಿಂದೆಲ್ಲೋ ನುಚ್ಚ. ಈಗ ರೈತರು ಎಷ್ಟೊತ್ತಿದ್ರು ಸಾಲ ಮಾಡಿ ಮಾಡಿ ಅವ್ರ ಮಣ್ತಾನ ಬೆನ್ನೆಲ್ಲ ಮುರಿದು ಹೋಗ್ಯಾವ. ಈಗ ರೈತರು ಬೆನ್ನೆಲ್ಲ ಬಾಕಿ ಅಂತಾರ ಮಂಗ್ಯನ ಮಕ್ಕಳು. ಯಾವ ರೈತಿಗೆ ಬೆನ್ನ ತನ್ನಟಕ್ಕೆ ಆಗ್ಯಾನ ಸೊಳೆ ಮಗ. ರೈತ ಬೆಳೆದ ಮಾಲನೇ ತಿಂತೀರಿ, ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ. ಯಾರ ಹೊಲ ಯಾರ ಮಣಿ ನೆಚ್ಚಿ ಕೆಟ್ಟೋ ಸುಳ್ಳೆ ಎಲ್ಲ. ಇವು ಶ್ರೀಮಂತರು ಏನದಾರಲ್ಲ ತಮ್ಮ ಮನಿನ ಕಟ್ಟಿಸ್ಕೊಂತ ನೀಟಾಗಿ ಮುಂದೆ ಹೊಳ್ ನೋಡುದಿಲ್ರಿ. ಅದಾಗ ಮಟ್ಟ ಕೈ ಮುಗಿತಾರ ಮಂಗ್ಯನ ಮಕ್ಕಳು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹುಟ್ಟುವಾಗ ಏನು ತರಲೇ ಇಲ್ಲ, ಹೋಗುವಾಗ ಏನು ಒಯ್ಯಲಿಲ್ಲ. ಶ್ರೀಮಂತರಾಗಿ ಮೆರಿತಾರ. ನಾ ಹಿರಣ್ಣ ಹೋಗಾರ ಸಾಕಿನ ಕೌಜ್ಗೆ ಜಾನಪದ ಕಲಾವಿದ್ರು, ನಾವು ದೊಡ್ಡ ಕಲಾವಿದರು. ಏನೋ ಎಲ್ಲೇ ಇದ್ರು ಅದು ಮೂಲಿ ಮೂಲೆಯಾಗಿದ್ರು ಅದನ್ನು ಹಿಡಿದು ನಾವು ತೋರಿಸುವಷ್ಟು ನಮ್ಮ ಕೆಪಾಸಿಟಿ ಐತಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ನಾವು ಬಡಿತೀನಿ ಅಂದ್ರೆ ಬೆನ್ನು ಕೊಡ್ತೀವಿ ನಾವು. ಆದ್ರೆ ನಾವು ಬಡಿಯೋರಲ್ಲ. ದೇವ್ರು ಏನು ಕೊಡೋದು ಅವ್ರು ಶಿಕ್ಷೆ ಕೊಡ್ತಾನೆ. ಒಬ್ಬರನ್ನ ಬಡ್ರು ಚಂಡು ಮುರುಮುರ್ದ ಶ್ರೀಮಂತರ ಆದ ಸೊಳೆ ಮಕ್ಕಳು ಭಾಳ ಅದಾರ ಏನ್ರಿ. ಮತ್ತು ಹದ ಆಗೋ ಮಟ್ಟನು ಕೈ ಮುಕ್ಕೊಂತ ಬರ್ತಾರೆ ಸೊಳೆ ಮಕ್ಕಳು. ಹದ ಆಗಿಂದ ನಿಂದೇನಂತಾರೆ ಅವ್ರವ್ರ ಸೊಳೆ ಮಕ್ಕಳು. ಅಂಥವ್ರಿಗೆ ಹಳೆ ಚಪ್ಪತ್ತು ಹೊಡಿಬೇಕ್ರಿ. ನಮ್ಮೂರಾಗ ರೋಣ ತಾಲೂಕು ಗದಗ ಜಿಲ್ಲಾ ಕೌಜ್ಗಿರಿಯಾಗ ಅಧ್ಯಕ್ಷರೇ ಆಗ್ಯಾಗೆ ಬಡವರಿಗೆ ಮನೆ ಹಾಕಿಸ್ಕೊಡ್ತೀನಿ ಅಂದ ಸೊಳೆ ಮಕ್ಕಳು ತಮ್ಮ ಮನೆ ಹಾಕಿಸ್ಕೊಂಡು ನೀಟಾದ ಸೊಳೆ ಮಕ್ಕಳು ಜಾಸ್ತಿ ಅದಾರ ಬಂಧುಗಳೇ. ಅದಕ್ಕೆ ಯಾವಾಗಲೂ ಕರ್ಮನ ಧರ್ಮಕ್ಕೊಮ್ಮೆ ಬೆಲೆ ಸಿಗ್ತೈತಿ. ನಾವು ಶ್ರೀಮಂತರು ನಾನು ಅಂತ ತುಂಬಿ ತುಳುಕಾಗತ್ತೈತಿ. ಯಾಕಂದ್ರೆ ಗೌಡ್ರಾಗ್ಯಾರ ನೋಡೋರು ಅದಕ್ಕೆ ಮೆರ್ಯಾಕತ್ತಾರ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೀವಲ್ಲ ಗೌಡ್ರ ಅಂದ್ರೆ ಕುಂಬಳಕಾಯಿ ಕಾಳು ಅಂದ್ರೆ ನೀವ್ ಯಾಕೆ ಮುಟ್ಟು ನೋಡ್ಕೊಂತೀರಿ? ಯಾಕಂದ್ರೆ ಗೌಡ್ರ ಅಂದ್ರೆ ಗೌಡ್ರ ನೀವಲ್ಲ, ನಾನು ಅಂತದು ತುಂಬಿ ತುಳುಕ್ತೈತಿ ಬಂಧುಗಳೇ. ಅದಕ್ಕೆ ಗೌಡ್ರ ಅಂದ್ರೆ ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡ್ರೆ, ಗೌಡ್ರ ಅಂದ್ರೆ ಊರಿಗೊಬ್ಬ ಗೌಡ್ರ ಇರ್ತಾನೆ, ನೀ ಹಚ್ಕೊಬೇಡ್ರಿ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯಿಲಿ. ಎಷ್ಟು ಮಾತಾಡ್ತಿದ್ಯಾ? ಯಾವ ಪಕ್ಷ ಅಂದ್ರಿ ಕಾಂಗ್ರೆಸ್ ಪಕ್ಷ ಬಂತಂದ್ರೆ ಬಡವ್ರನ್ನ ಆಧಾರ ಮಾಡ್ತಾರ. ಇವು ಶ್ರೀಮಂತರು ಏನದಾರಲ್ಲ ತಮ್ಮ ಮನಿನ ಕಟ್ಟಿಸ್ಕೊಂತ ನೀಟಾಗಿ ಮುಂದೆ ಹೊಳ್ ನೋಡುದಿಲ್ರಿ. ಅದಾಗ ಮಟ್ಟ ಕೈ ಮುಗಿತಾರ ಮಂಗ್ಯನ ಮಕ್ಕಳು. ರೈತರ ಬಗ್ಗೆ ಮಾಡಿಸ್ಬೇಕ್ರಿ. ಮತ್ತು ಇಂಥವೆಲ್ಲ ಉಚಿತ ಕೊಡುವಂಥದ್ದು ಏನು ಕೊಡವಲ್ರು. ಈಗ ರೈತರು ಎಷ್ಟೊತ್ತಿದ್ರು ಸಾಲ ಮಾಡಿ ಮಾಡಿ ಅವ್ರ ಮಣ್ತಾನ ಬೆನ್ನೆಲ್ಲ ಮುರಿದು ಹೋಗ್ಯಾವ. ಈಗ ರೈತರು ಬೆನ್ನೆಲ್ಲ ಬಾಕಿ ಅಂತಾರ ಮಂಗ್ಯನ ಮಕ್ಕಳು. ಯಾವ ರೈತಿಗೆ ಬೆನ್ನ ತನ್ನಟಕ್ಕೆ ಆಗ್ಯಾನ ಸೊಳೆ ಮಗ. ಮೀಟರ್ ಬೇಕು, ಮೀಟರ್ ಯಾವನು ಬೆನ್ನೆಲ್ಲ ಬಾಗಿಲ್ರಿ. ರೈತರು ಸಾಲ ಮಾಡಿ ಕಣ್ಣೀರು ಹಾಕಕತ್ತಾರ. ಈಗ ಬಸವಣ್ಣಗ ಹೊಟ್ಟಮೆ ಇಲ್ದಕ್ಕೆ ಬಂಗಾರ ಆಗೈತಿ, ಮುಂಗಾರಿ ಹೋಗ್ಬಿಡ್ತೀರಿ. ಈಗ ಕೊಡ್ಬೇಕಾಗಿತ್ರಿ ರೈತರಿಗೆ. ಇಂಥವೆಲ್ಲ ಉಚಿತ ಕೊಟ್ರೆ ಎಲ್ಲ ಒಳ್ಳೇದಾಗತ್ತ. ಬೀಜ ಪಾಜ ಇಂಥವೆಲ್ಲ ಕೊಡ್ಬೇಕ್ರಿ. ಅಂದ್ರೆ ಉದಾರ ಆಗತ್ತ. ಇಲ್ಲಕಂದ್ರೆ ಅವರೆಲ್ಲ ಒಂದೊಂದು ಮನೆತನ ಕಮ್ತಾ ನೀರು ತಿದ್ದೋಗ್ಯವ್ರಿ. ಬಸವಣ್ಣ ಇಲ್ರಿ. ಈಗ ಯಾರೊಬ್ರು ಮನ್ಯಾಗ ಬಂಗಾರದಂತ ಬಸವಣ್ಣ ಇರ್ತಿದ್ವು ರೀ. ಈಗ ಇಲ್ರಿ, ಮನೆಗೆ ಒಂದೊಂದು ಟ್ರ್ಯಾಕ್ಟರ್ ಆಗ್ಯಾವ್ರಿ. ಆಯ್ತು ಆಮೇಲೆ ಆದ್ರೆ ಏನ್ರಿ ನಾ ಶ್ರೀಮಂತ ಅಂತ ಮೆರಿತಾರಲ್ರಿ. ಅವ್ರು ಸೋಕ್ ಯಾವ ಮುರಿತೈತೆ ಅಂದ್ರೆ ಒಬ್ರು ಚೆಂಡು ಮುರಿದು ಶ್ರೀಮಂತರಾಗಿರ್ತಾರೆ ಸೊಳೆ ಮಕ್ಕಳು. ಅವ್ರು ಹಂಗ ಶ್ರೀಮಂತರಾಗಿರೋದಿಲ್ಲ ಅವ್ರು. ಅದಕ್ಕೆ ಹದಾಗ ಮಟ್ಟ ಕೈ ಮುಕ್ಕೊಂತ ಬರ್ತಾರೆ. ಹದಾಗಿಂತ ಮನೆ ಕಟ್ಸ್ಕೊಂತಾರ, ಮತ್ತೊಬ್ರಿಗೆ ಏನು ಮಾಡೋದಿಲ್ಲ. ಒಂದು ಜನಪದ ಹಾಡ್ತೀವಿ, ಕರ್ಮ ಮುಗ್ತೈತಿ ಧರ್ಮ ತೇಲ್ತೈತೆ ಅಂತ. ಕರ್ಮ ರೀ, ಧರ್ಮ. ಒಬ್ರನ್ನ ಚೆಂಡು ಮುರಿದು ಶ್ರೀಮಂತರಾಗಿರ್ತಾರಲ್ಲ ಅವ್ರಿಗೆ ಮುಂದೆ ತಪ್ಪುದಿಲ್ರಿ. ಅದು ಒಮ್ಮೆ ಕೇಳಿ ಬರ್ತೈತೆ ಅವ್ರಿಗೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಧರ್ಮ ಕರ್ಮ. ಯಾರ ಹೊಲ ಯಾರ ಮಣಿ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ. ನಾನು ನನ್ನದು ಅಣತೀರೆಲ್ಲ ನೀವಾದ ಕಾಲಕ್ಕ ಇದೆಯಾರ ಪಾಲೆ. ಯಾರ ಹೊಲ ಯಾರ ಮಣಿ ನೆಚ್ಚಿ ಕೆಟ್ಟೋ ಸುಳ್ಳೆ ಎಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹಣವ ಬಾಳ ಗಳಿಸಿದಿ ಹೆಚ್ಚೆ ಸಾವುತನ ತಿಂದೆಲ್ಲೋ ನುಚ್ಚ. ಹಣವ ಬಾಳ ಗಳಿಸಿದಿ ಹೆಚ್ಚ ಸಾವುತನ ತಿಂದೆಲ್ಲೋ ನುಚ್ಚ. ಬಾಯಿ ಮಾತ್ರ ಬೆಲ್ಲದ ಹೆಚ್ಚೆ ಪರ ಉಪಕಾರ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮಣಿ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ. ಹುಟ್ಟುವಾಗ ಏನು ತರಲೇ ಇಲ್ಲ, ಹೋಗುವಾಗ ಏನು ಒಯ್ಯಲಿಲ್ಲ. ಮತ್ತೆ ಹುಟ್ಟಿ ಬರುವುದೇ ಇಲ್ಲ, ಪಂಚಾಕ್ಷರಿ ಹೇಳ್ಯಾನ ಕುಲ್ಲ. ಮತ್ತೆ ಹುಟ್ಟಿ ಬರುವುದೇ ಇಲ್ಲ, ಪಂಚಾಕ್ಷರಿ ಹೇಳ್ಯಾನ ಕುಲ್ಲ. ಯಾರ ಹೊಲ ಯಾರ ಮನಿ ನೆಚ್ಚಿ ಕೆಟ್ಟೋ ಸುಳ್ಳೆ ಎಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.